ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಇವತ್ತು ನಾವು ವಿಶೇಷವಾದ ಒಂದು ಸ್ಥಳದ ಹತ್ರ ಇದ್ವಿ. ಆ ಸ್ಥಳದ ವಿಶೇಷ ಏನಪ್ಪ ಅಂದರೆ, ಇಡೀ ನಮ್ಮ ಕರ್ನಾಟಕಕ್ಕೆ ಮೊಟ್ಟ ಮೊದಲ ಡ್ಯಾಮ್, ನಮ್ಮ ಕರ್ನಾಟಕದ ಮೊಟ್ಟ ಮೊದಲ ಡ್ಯಾಮ್ ಅಂತ ನಾವು ಹೇಳಿದ್ವಿ. ಇವಾಗಲೇ ಊಹೆ ಮಾಡಿರ್ಬೋದು ಡ್ಯಾಮ್ ಯಾವುದು ಅಂತೇಳಿ. ಬನ್ನಿ, ಅದೇ ಡ್ಯಾಮ್ ಯಾವುದು ಅಂತೇಳಿ ಒಮ್ಮೆ ನೋಡೋಣ. ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ? ಇವತ್ತು ನಾನು ನಿಮಗೆ ಒಂದು ವಿಶೇಷವಾದ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಈ ಸ್ಥಳದ ವಿಶೇಷ ಏನಂದರೆ, ಇದು ನಮ್ಮ ಕರ್ನಾಟಕಕ್ಕೆ ಅಂದರೆ ಅಖಂಡ ಕರ್ನಾಟಕಕ್ಕೆ ಮೊಟ್ಟ ಮೊದಲ ಡ್ಯಾಮ್. ಹೌದು ಸ್ನೇಹಿತರೆ, ಈ ಡ್ಯಾಮ್ನ ನಿರ್ಮಿಸಿ ಬರೋಬ್ಬರಿ 115 ವರ್ಷಗಳೇ ಕಳೆದು ಹೋದರೂ ಇವತ್ತಿಗೂ ಕೂಡ ಅದೇ ರೀತಿಯಾಗಿ ಕೆಲಸ ಮಾಡುವ ಅಷ್ಟೇ ಸುಸಜ್ಜಿತವಾಗಿರುವ ಒಂದು ವಿಶೇಷವಾದ ಡ್ಯಾಮ್ನ ಬಳಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಈ ಡ್ಯಾಮ್ನ ವಿಶೇಷತೆ ಏನು ಅಂದರೆ, ಕರ್ನಾಟಕದಲ್ಲಿ ನಿರ್ಮಿಸಲಾದ ಮೊಟ್ಟ ಮೊದಲ ಡ್ಯಾಮ್ ಹೌದು. ಹಾಗೆಯೇ ಈ ಡ್ಯಾಮ್ನ ಆಧಾರವಾಗಿಟ್ಟುಕೊಂಡು, ಇದರ ಮೂಲ ನಕ್ಷೆಯನ್ನೇ ಆಧಾರವಾಗಿಟ್ಟುಕೊಂಡು ನಮಗೆ KRS ಡ್ಯಾಮ್ನ ಕಟ್ಟಿಸಲಾಗಿದೆ. ಅಂದರೆ ಕೃಷ್ಣರಾಜ ಸಾಗರವನ್ನು ಕಟ್ಟಿಸಿದಾರಲ್ಲ, ಅದು ಕೂಡ ಈ ಡ್ಯಾಮ್ನ ನೋಡ್ಕೊಂಡು ಕಟ್ಟಿಸಿದಾರಂತೆ ಸ್ನೇಹಿತರೆ. ಅಂತಹ ವಿಶಿಷ್ಟವಾದ ಇನ್ನೊಂದು ಡ್ಯಾಮ್ಗೆ ಒಂದು ಬ್ಲೂ ಪ್ರಿಂಟ್ ಆಗಿ ಕೆಲಸ ಮಾಡಿರುವ ಒಂದು ವಿಶೇಷವಾದ ಡ್ಯಾಮ್ ಹತ್ರ ಹೋಗ್ತಾ ಇದ್ದೀವಿ. ಬನ್ನಿ ಸ್ನೇಹಿತರೆ, ಹೋಗೋಣ. ಸ್ನೇಹಿತರೆ, ಈಗ ನೀವು ನೋಡ್ತಾ ಇರೋದು ಡ್ಯಾಮ್ನಿಂದ ನೀರು ಹೊರಗೆ ಬಿಟ್ಟಾಗ ಹರಿಯೋದಕ್ಕೆ ಮಾಡಿರುವಂಥ ಚಾನಲ್ ಆಗಿದೆ. ಸ್ನೇಹಿತರೆ, ಈ ಡ್ಯಾಮ್ನ ನಿರ್ಮಾಣದ ಹಿಂದೆ ಅನೇಕ ರೋಚಕವಾದ ಇತಿಹಾಸ ಇದೆ, ಅನೇಕ ಅಡೆತಡೆಗಳಿದ್ದಾವೆ, ವಿಘ್ನಗಳಿದ್ದಾವೆ. ಅಷ್ಟೇ ಯಾಕೆ, ರಾಜಮಾತೆಯವರ ರಾಜ ಮುದ್ರಿಕೆ ಇರುವ ಒಡವೆಗಳು ಕೂಡ ಈ ಡ್ಯಾಮ್ನ ನಿರ್ಮಾಣದ ಹಿಂದೆ ಕೈ ಜೋಡಿಸಿದೆ ಅಂತ ಹೇಳ್ಬೋದು. ಅದೇನು ಅಂತ ಅಲ್ಲೇ ತಿಳ್ಕೊಳ್ಳೋಣ ಬನ್ನಿ. ಸ್ನೇಹಿತರೆ, ಈಗ ನೀವು ನೋಡ್ತಾ ಇರುವ ಈ ಡ್ಯಾಮೇ ಕರ್ನಾಟಕದ ಮೊಟ್ಟ ಮೊದಲ ಡ್ಯಾಮ್. ಇದರ ಹೆಸರೇ ವಾಣಿ ವಿಲಾಸ ಸಾಗರ. ಇದಕ್ಕೆ ಇನ್ನೊಂದು ಹೆಸರಿದೆ, ಇದನ್ನು ಮಾರಿ ಕಣಿವೆ ಜಲಾಶಯ ಅಂತ ಕೂಡ ಕರೀತಾರೆ. ಯಾಕೆ ಆ ಥರ ಕರೀತಾರೆ, ಇದರ ಹಿನ್ನೆಲೆ ಏನು ಅಂತ ತಿಳ್ಕೊಳ್ಳೋಣ ಬನ್ನಿ. ಸ್ನೇಹಿತರೆ, ಈಗ ನೀವು ನೋಡ್ತಾ ಇದ್ರಲ್ಲ, ಇದೇ ಮಾರಿಕಾಂಬಾ ಟೆಂಪಲ್ ಅಥವಾ ಕಣಿವೆ ಮಾರಮ್ಮ ದೇವಾಲಯ. ಈ ಕಣಿವೆ ಮಾರಮ್ಮ ದೇವಾಲಯ ಈ ಡ್ಯಾಮ್ನ ಹಿಂಬದಿಯಲ್ಲಿ ಯಾಕಿದೆ, ಇದರ ಹಿನ್ನೆಲೆ ಏನು ಅಂತ ಮುಂದೆ ತಿಳ್ಕೊಳ್ಳೋಣ ಬನ್ನಿ. ಸ್ನೇಹಿತರೆ, ಈಗ ನಾವು ವಾಣಿ ವಿಲಾಸ ಸಾಗರ ಜಲಾಶಯದ ಒಳಗೆ ಹೋಗಲು ಈ ಗೇಟ್ನ ಮೂಲಕ ಒಳಗೆ ಹೋಗಬೇಕಾಗುತ್ತೆ. ಈ ಗೇಟ್ನ ಮೂಲಕ ನಾವು ಒಳಗೋದ್ರೆ ನಮಗೆ ಕಣ್ಣಿಗೆ ಕಾಣುವುದೇ 1330 ಅಡಿ ಉದ್ದದ ಈ ಡ್ಯಾಮ್. ಹೌದು ಸ್ನೇಹಿತರೆ, ನೀವು ಕೇಳ್ತಾ ಇರೋದು ನಿಜ. 1330 ಅಡಿ ಉದ್ದದ ಈ ಡ್ಯಾಮ್. ಈ ಡ್ಯಾಮ್ಗೆ 2 ಬದಿಗಳಿದ್ದಾವೆ, ಒಂದು ಬಲಬದಿ ಮತ್ತು ಇನ್ನೊಂದು ಎಡಬದಿ ಅಂತ. ಈಗ ನಾವು ಎಡಬದಿಯ ದರ್ಶನವನ್ನು ಮಾಡಿಕೊಂಡು ಬಲಬದಿಗೆ ಹೋಗೋಣ. ಸ್ನೇಹಿತರೆ, ಮೊದಲಿಗೆ ನಾವು ಈ ಡ್ಯಾಮ್ನ ಎಡಬದಿಯ ಮೂಲಕ ಡ್ಯಾಮ್ನ ಮೇಲ್ಭಾಗಕ್ಕೆ ಹೋಗಿ ಈ ಡ್ಯಾಮ್ ಹೇಗೆ ಕಾಣುತ್ತೆ ಅಂತ ನೋಡೋಣ. ಈ ಡ್ಯಾಮ್ನ ಎಡಬದಿಗೆ ಹೋಗಲು ಈ ಮೆಟ್ಟಿಲುಗಳ ಮೂಲಕ ನಾವು ಮೇಲಕ್ಕೆ ಹೋಗಬೇಕು. ನೋಡಿ ಸ್ನೇಹಿತರೆ, ಈ ಡ್ಯಾಮ್ನ ನಿರ್ಮಾಣವಾಗಿ ಸರಿಸುಮಾರು 115 ವರ್ಷಗಳ ಕಳೆದರೂ ಕೂಡ ಇವತ್ತಿಗೂ ಎಷ್ಟು ಸುಂದರವಾಗಿ ಹಾಗೆ ಇದೆ ಸ್ನೇಹಿತರೆ. ತುಂಬ ಚೆನ್ನಾಗಿದೆ. ನೋಡಿ ಸ್ನೇಹಿತರೆ, ಈ ಡ್ಯಾಮ್ನ ಎತ್ತರ ಬಂದ್ಬಿಟ್ಟು, ಈಗ ನೋಡ್ತಾ ಇದ್ರಲ್ಲ, ಇದರ ಎತ್ತರ ಬಂದ್ಬಿಟ್ಟು 142 ಅಡಿಗಳಷ್ಟು ಎತ್ತರವನ್ನು ಈ ಡ್ಯಾಮ್ ಹೊಂದಿದೆ. ಹೌದು ಸ್ನೇಹಿತರೆ, ನೀವು ಕೇಳ್ತಾ ಇರೋದು ನಿಜ. 142 ಅಡಿಗಳಷ್ಟು ಈ ಡ್ಯಾಮ್ ಎತ್ತರವನ್ನು ಹೊಂದಿದೆ. ಹಾಗೆ ಸ್ನೇಹಿತರೆ, ನಾವು ಈ ಮೆಟ್ಟಿಲುಗಳ ಮೂಲಕ ಮೇಲಕ್ಕೆ ಹೋದರೆ ನಮಗೆ ಈ ಡ್ಯಾಮ್ನ ಸಂಪೂರ್ಣವಾದ ದರ್ಶನವನ್ನು ಮಾಡ್ಬೋದು. ಸ್ನೇಹಿತರೆ, ಈ ಡ್ಯಾಮ್ನ ನಾವು ಸರಿಯಾಗಿ ಗಮನಿಸಿದರೆ ಯಾವುದೋ ಒಂದು ಮದವೇರಿದ ಆನೆ ಮಲಗಿದಂತೆ ಕಾಣುತ್ತೆ. ಇಂತಹ ಬೃಹತ್ತಾದ ಒಂದು ಡ್ಯಾಮ್ನ ಮುಂದೆ ನಾವು ಚಿಕ್ಕ ಇರುವೆ ಅಂತ ಕಾಣ್ತೀವಿ. ಹಾಗೆ ಗಮನಿಸ್ಬೋದು ಸ್ನೇಹಿತರೆ, ಇಲ್ಲಿ ನಾವು ಹೆಜ್ಜೆನಿನ ಗೂಡನ್ನು ಗಮನಿಸ್ಬೋದು. ಈ ಹೆಜ್ಜೆನಿನ ಗೂಡುಗಳು ಸಮೃದ್ಧಿಯ ಸಂಕೇತ. ಹೌದು, ಯಾಕಪ್ಪ ಅಂದರೆ ಈ ಹೆಜ್ಜೆನಿನ ಗೂಡು ಎಲ್ಲಿರುತ್ತೋ ಅಲ್ಲಿ ಫಲಪುಷ್ಪ ವೃದ್ಧಿ ಜಾಸ್ತಿ ಇರುತ್ತೆ ಅಂತ ಅರ್ಥ. ಸ್ನೇಹಿತರೆ, ನಾವು ಹಾಗೆ ಮುಂದೆ ಸಾಗಿದ್ರೆ ನಾವು ಈ ಡ್ಯಾಮ್ನ ಮೇಲ್ಭಾಗಕ್ಕೆ ತಲುಪ್ತೀವಿ. ಈ ರೀತಿ ಡ್ಯಾಮ್ಗೆ ತಲುಪುವಾಗ ನಾವು ಹಾಗೆ ಒಮ್ಮೆ ಡ್ಯಾಮ್ನ ವೀಕ್ಷಣೆ ಮಾಡಿದರೆ ಡ್ಯಾಮ್ನ ಮೇಲ್ಭಾಗದಲ್ಲಿ ನಮಗೆ ಕಿಂಡಿಯಂತಹ ರಚನೆಗಳು ಕಾಣ್ತವೆ. ಸ್ನೇಹಿತರೆ, ಹಾಗೆ ಗಮನಿಸ್ಬೋದು ನೀವು. ಇನ್ನೊಮ್ಮೆ ಕ್ಲಿಯರ್ ಆಗಿ ತೋರಿಸ್ತೀನಿ ನೋಡಿ ಸ್ನೇಹಿತರೆ. ಮೇಲ್ಭಾಗದಿಂದ ಹೀಗೆ ಕಾಣುತ್ತೆ, ಹತ್ತಿರದಿಂದ ನೋಡಿದರೆ ಮೇಲ್ಭಾಗದಲ್ಲಿ ರೀತಿ ಕಿಂಡಿಯಂತಹ ರಚನೆಗಳನ್ನು ನಾವು ಗಮನಿಸ್ಬೋದು. ಹಾಗೆ ನೋಡಿ ಸ್ನೇಹಿತರೆ, ಮೇಲೆ ಕಾಣ್ತಾ ಇದೆ ನಿಮಗೆ. ಈ ರೀತಿಯಾದ ಕಿಂಡಿಯಂತಹ ರಚನೆಗಳನ್ನು ಯಾಕೆ ಮಾಡಿರ್ತಾರೆ ಅಂದರೆ ಇದಕ್ಕೆ 2 ಕಾರಣ ಇರ್ತವೆ. ಮೊದಲನೇದಾಗಿ ವೆಂಟಿಲೇಷನ್ಗೋಸ್ಕರ, ಅಂದರೆ ಮೇಲ್ಭಾಗದಲ್ಲಿ ಗಾಳಿಯ ಒತ್ತಡ ಜಾಸ್ತಿ ಇರೋದ್ರಿಂದ ಈಸಿಯಾಗಿ ಗಾಳಿ ಸಾಗಾಟ ಮಾಡೋದಕ್ಕೆ, ಅಂದರೆ ಗಾಳಿ ಸಾಗೋದಕ್ಕೆ ಈ ರೀತಿಯಾದ ಕಿಂಡಿಯನ್ನು ರಚನೆ ಮಾಡಿರ್ತಾರೆ. 2ನೇ ಪಾಯಿಂಟ್ ಏನಪ್ಪ ಅಂದರೆ, ಈ ಡ್ಯಾಮ್ನ ಮೇಲೆ ಯಾರಾದರೂ ಶತ್ರುಗಳು ಆಕ್ರಮಣ ಮಾಡಿದರೆ ಅವ್ರಿಗೆ ಈ ಕಿಂಡಿಯ ಮೂಲಕ ಅಲ್ಲಿ ಬಂದೂಕಿನ ನಳಿಕೆಗಳನ್ನು ಇಟ್ಟು ಅವ್ರನ್ನ ಓಡಿಸೋದಕ್ಕೆ. ಸ್ನೇಹಿತರೆ, ಇಂದಿನ ಕಾಲದ ಜನ ಇದ್ದಾರಲ್ಲ, ಅವರು ಅತ್ಯಂತ ಬುದ್ಧಿವಂತರು. ಅವ್ರು ಏನೇ ಕೆಲಸ ಮಾಡಿದ್ರು ಅದ್ರ ಹಿಂದೆ ಒಂದು ಅರ್ಥ ಇರುತ್ತೆ, ಅದಕ್ಕೊಂದು ಹಿನ್ನೆಲೆ ಇರುತ್ತೆ ಅನ್ನೋದಕ್ಕೋಸ್ಕರ ಈ ವಿಷಯನ ನಿಮಗೆ ಹೇಳಿದೆ ಅಷ್ಟೇ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಬೇಗ ಬೇಗ ಈ ಡ್ಯಾಮ್ನ ಮೇಲ್ಭಾಗಕ್ಕೆ ಹೋಗೋಣ.
ಸ್ನೇಹಿತರೆ, ಈ ಡ್ಯಾಮ್ನ ಹತ್ತುವಾಗ ಪ್ರತಿಯೊಂದು ತಿರುವಿನಲ್ಲಿ ನಿಂತು ಈ ಡ್ಯಾಮ್ನ ಒಮ್ಮೆ ವೀಕ್ಷಣೆ ಮಾಡಿದರೆ ಒಂದೊಂದು ಕಡೆಯಿಂದ ಒಂದೊಂದು ರೀತಿಯಾಗಿ ಕಾಣುತ್ತೆ ಸ್ನೇಹಿತರೆ. ಅಷ್ಟೊಂದು ಚಂದವಾಗಿ ಕಾಣುತ್ತೆ ಈ ಡ್ಯಾಮು. ಮೇಲೆ ಮೇಲೆ ಹೋಗ್ತಿದ್ದಂತೆ ನಮಗೆ ಏನೋ ಒಂದು ಸಂತೋಷ ಆಗುತ್ತೆ. ಬನ್ನಿ ಸ್ನೇಹಿತರೆ, ಈ ಡ್ಯಾಮ್ನ ಸಂಪೂರ್ಣವಾಗಿ ಮೇಲ್ಭಾಗಕ್ಕೆ ಹೋಗಿ ಅದು ಹೇಗೆ ಕಾಣುತ್ತೆ ಅಂತೇಳಿ ನೋಡೋಣ ಬನ್ನಿ. ಸ್ನೇಹಿತರೆ, ಈ ಡ್ಯಾಮ್ನ ಎಡಬದಿಯ ಮೇಲ್ಭಾಗಕ್ಕೆ ಹೋಗೋದಕ್ಕೆ ಇದೇ ಕಡೆಯ ತಿರುವು. ಇಲ್ಲಿಂದ ನಮಗೆ ಡ್ಯಾಮ್ನ ಮೇಲಿಂದ ವ್ಯೂ ಕಾಣುತ್ತೆ. ಸ್ನೇಹಿತರೆ, ಡ್ಯಾಮ್ನ ಮೇಲ್ಭಾಗಕ್ಕೆ ಬಂದಾಗ ಮೊದಲಿಗೆ ನಮಗೆ ಕಾಣಿಸುವುದೇ ಈ ತಂಗುದಾಣ ಮಂಟಪ. ಈ ತಂಗುದಾಣ ಮಂಟಪ ನಿರ್ಮಾಣ ಆಗಿ ಸರಿಸುಮಾರು 115 ವರ್ಷಗಳೇ ಕಳೆದಿದೆ. ಸ್ನೇಹಿತರೆ, ನೋಡ್ಬೋದು ಈಗ ಡ್ಯಾಮ್ನ ಮೇಲ್ಭಾಗದಿಂದ ಎಷ್ಟು ಸುಂದರವಾಗಿ ಹೇಗೆ ಕಾಣ್ತಾ ಇದೆ ಅಂತ ಹೇಳಿ. ಸ್ನೇಹಿತರೆ, ಇನ್ನೊಂದು ವಿಷಯ, ಈ ಡ್ಯಾಮ್ನ ನೀರಿನ ಸಂಗ್ರಹಣಾ ಸಾಮರ್ಥ್ಯ ಬಂದ್ಬಿಟ್ಟು 30 TMC. ಸ್ನೇಹಿತರೆ, 1 TMC ಅಂದರೆ ನಿಮಗೆ ಗೊತ್ತಿರಲಿ ಅಂತ ಹೇಳ್ತಿರೋದು 2831 ಕೋಟಿ ಲೀಟರ್. ಅಂದರೆ ಯೋಚನೆ ಮಾಡಿ, 30 TMC ಅಂದರೆ 84,930 ಕೋಟಿ ಲೀಟರ್ ನೀರಿನ ಸಂಗ್ರಹಣಾ ಸಾಮರ್ಥ್ಯವನ್ನು ಈ ಡ್ಯಾಮ್ ಹೊಂದಿದೆ. ಸ್ನೇಹಿತರೆ, ಈಗ ನೀವು ನೋಡ್ತಾ ಇರುವುದೇ ತಂಗು ಮಂಟಪ, ಅಂದರೆ ಬಂದ ಅತಿಥಿಗಳು ತಂಗೋದಿಕ್ಕೆ ಮಾಡಿರೋಂಥ ಮಂಟಪ. ಈ ಮಂಟಪದ ಒಳಗೆ ನಿಮಗೆ ಒಂದು ಶಿಲಾಶಾಸನ ಕಂಡುಬರುತ್ತೆ. ಈ ಶಿಲಾಶಾಸನದಲ್ಲಿ ಈ ಡ್ಯಾಮ್ನ ನಿರ್ಮಾಣದ ಹಿಂದೆ ಶ್ರಮಿಸಿದ ಮಹನೀಯರ ಹೆಸರುಗಳು ಮತ್ತು ಮಾಹಿತಿಯನ್ನು ಕೊಡಲಾಗಿದೆ. ಮೇಲ್ಭಾಗದಲ್ಲಿ ನಿಮಗೆ ಗಂಡ ಬೇರುಂಡ ಚಿಹ್ನೆ ಕೂಡ ಅಲ್ಲಿ ಕಾಣಬಹುದು. ಸ್ನೇಹಿತರೆ, ಇದು ಈಗ ನೀವು ನೋಡ್ತಾ ಇರಲ್ಲ ಈ ಡ್ಯಾಮ್ ಇದೆಯಲ್ಲ, ಈ ಮಂಟಪನ ಕಟ್ಸಿನೇ 115 ವರ್ಷ ಆದರೂ ಕೂಡ ಎಷ್ಟು ಚೆನ್ನಾಗಿದೆ ನೋಡಿ ಸ್ನೇಹಿತರೆ. ಸ್ನೇಹಿತರೆ, ಈಗಾಗಲೇ ಹೇಳಿದಂತೆ ಈ ಡ್ಯಾಮಿನ ಸಂಗ್ರಹಣಾ ಸಾಮರ್ಥ್ಯ 30 TMC. ಅಂದರೆ ಇನ್ನೊಮ್ಮೆ ಹೇಳ್ತೀನಿ ಕೇಳಿ, 84,930 ಕೋಟಿ ಲೀಟರ್ನಷ್ಟು ನೀರಿನ ಸಂಗ್ರಹಣಾ ಸಾಮರ್ಥ್ಯವನ್ನು ಈ ಡ್ಯಾಮ್ ಹೊಂದಿದೆ. ಅಂದರೆ ನೀವು ಅಂದಾಜು ಮಾಡ್ಬೋದು ಇದು ಎಷ್ಟು ಎಕರೆಯಲ್ಲಿ ಇರ್ಬೋದಪ್ಪ ಅಂತೇಳಿ. ಇದು ಬರೋಬ್ಬರಿ 21,645 ಎಕರೆಗೂ ಅಧಿಕವಾದ ಪ್ರದೇಶದಲ್ಲಿ ಈ ನೀರಿನ ಸಂಗ್ರಹಣಾ ಸಾಮರ್ಥ್ಯವನ್ನು ಹೊಂದಿದೆ ಸ್ನೇಹಿತರೆ. ನೀವು ಅಂದ್ಕೊಳ್ಬೋದು, ಇಂತಹ ದೊಡ್ಡ ಡ್ಯಾಮ್ಗೆ ಮೊಟ್ಟ ಮೊದಲ ಬಾರಿಗೆ ಇಂಜಿನಿಯರ್ ಆಗಿ ಯಾರು ಕೆಲಸ ಮಾಡಿದ್ರು ಅಂತ. ಇದಕ್ಕೆ ಸೂಪರ್ಡೆಂಟ್ ಇಂಜಿನಿಯರ್ ಆಗಿ CT ದಲಾಲ್ ಅವರು ಕೆಲಸ ಮಾಡ್ತಾರೆ. ಹಾಗೆ ಇದಕ್ಕೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿ BP ರಾಘವೇಲು ನಾಯ್ಡು ಅವರು ಕೆಲಸ ಮಾಡ್ತಾರೆ. ಯಾಕಪ್ಪ ಅಂದರೆ ಇದು ಕರ್ನಾಟಕದ ಮೊಟ್ಟ ಮೊದಲ ಡ್ಯಾಮ್, ಮೊಟ್ಟ ಮೊದಲ ನಿರ್ಮಾಣ. ಇಂತಹ ಮೊದಲ ಬಾರಿ ಕೈ ಹಾಕಿದ್ದು ತುಂಬ ಒಂದು ವಿಶೇಷನಾಗಿರುತ್ತೆ ಸ್ನೇಹಿತರೆ. ಈಗ ನೀವು ನೋಡ್ತಾ ಇರಲ್ಲ, ಇದೇ ಕಿಂಡಿನ ನಾನು ಕೆಳಗಿಂದ ತೋರಿಸಿದ್ದು. ಈ ಕಿಂಡಿಯ ಮೂಲಕ ವೆಂಟಿಲೇಷನ್ ಈಸಿ ಆಗುತ್ತೆ. ಹಾಗೆ ನೋಡಿ ಸ್ನೇಹಿತರೆ, ಇಲ್ಲಿ ನಾವು ಹೆಜ್ಜಿನ ಗೂಡನ್ನು ಹತ್ತಿರದಿಂದ ಗಮನಿಸಬಹುದು. ಸ್ನೇಹಿತರೆ, ಈ ಜಲಾಶಯ ಮಂಟಪದ ಒಳಗಿಂದ ಹೇಗೆ ಕಾಣುತ್ತೆ ಅಂತೇಳಿ ಒಮ್ಮೆ ನೋಡೋಣ ಬನ್ನಿ. ಸ್ನೇಹಿತರೆ, ಇಂತಹ ದೊಡ್ಡ ಜಲಾಶಯಕ್ಕೆ ನೀರಿನ ಮೂಲ ಯಾವುದು ಅಂತ ಕೇಳಿದರೆ ಅದು ವೇದಾವತಿ ನದಿ. ಚಿಕ್ಕಮಗಳೂರಿನ ಚಂದ್ರದ್ರೋಣ ಪರ್ವತದಲ್ಲಿ ಹುಟ್ಟುವ ವೇದ ಎನ್ನುವ ನದಿಯು ಕಡೂರಿನ ಬಳಿ ಹರಿಯುವ ಆವತಿ ನದಿಯನ್ನು ಸೇರಿ ಇದು ಮುಂದೆ ವೇದಾವತಿ ನದಿಯಾಗಿ ಹರಿಯುತ್ತೆ. ಈ ವೇದಾವತಿ ನದಿಗೆ ಅಡ್ಡಲಾಗಿ ಕಟ್ಟಿರೋದೇ ಈ ಮಾರಿ ಕಣಿವೆ ಅಥವಾ ವಾಣಿ ವಿಲಾಸ ಸಾಗರ ಜಲಾಶಯ. ಸ್ನೇಹಿತರೆ, ಈ ಡ್ಯಾಮ್ನ ಮೇಲ್ಭಾಗದಲ್ಲಿ ನಾವು ನಡೆದಾಡೋದಕ್ಕೆ ಅಂತಾನೆ 12 ಅಡಿಗಳಷ್ಟು ಅಗಲವನ್ನು ಈ ಡ್ಯಾಮ್ ಮೇಲ್ಭಾಗದಲ್ಲಿ ಹೊಂದಿದೆ. ಸ್ನೇಹಿತರೆ, 100 ವರ್ಷಕ್ಕೂ ಹಳೆಯದಾದ ಈ ಡ್ಯಾಮ್ನ ನಿರ್ಮಾಣಕ್ಕೆ ಯಾವುದೇ ರೀತಿಯಾದ ಸಿಮೆಂಟನ್ನು ಬಳಸದೇ ಇರೋದು ಇನ್ನೊಂದು ವಿಶೇಷ. ಈ ಇಡೀ ಡ್ಯಾಮನ್ನು ಕೇವಲ ಗಾರೆ ಗಚ್ಚು ಮತ್ತು ಕಲ್ಲಿನಿಂದಲೇ ನಿರ್ಮಿಸಿರೋದು ಇನ್ನೊಂದು ವಿಶೇಷನೇ ಹೌದು ಸ್ನೇಹಿತರೆ. ಈ ಡ್ಯಾಮ್ನ ಮೇಲ್ಭಾಗದಿಂದ ವೀಕ್ಷಣೆ ಮಾಡಿದರೆ ಸುತ್ತಲೂ ಗುಡ್ಡ, ಬೆಟ್ಟ ಹಾಗೂ ಈ ನಡುವೆ ಈ ನೀರು ಅತ್ಯಂತ ಸುಂದರವಾಗಿ ಕಾಣುವ ಗಿಡ ಮರಗಳು ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಈ ಪ್ರದೇಶವನ್ನು ನೋಡ್ತಾ ಇದ್ರೆ ಸ್ನೇಹಿತರೆ, ನೀವು ನಂಬ್ತಿರಲು ಗೊತ್ತಿಲ್ಲ, ಈ ಡ್ಯಾಮಿನ ಬಳಿ ಶೂಟಿಂಗ್ ಮಾಡಿದ ಅನೇಕ ಸಿನಿಮಾಗಳು ಸೂಪರ್ ಡೂಪರ್ ಹಿಟ್ ಆಗಿದ್ದಾವೆ. ಅದೆಷ್ಟೋ ನಟರಿಗೆ ಒಂದು ಲೈಫ್ ಟರ್ನಿಂಗ್ ಪಾಯಿಂಟ್ ಕೂಡ ಆಗಿದೆ. ಉದಾಹರಣೆಗೆ ಡಾಕ್ಟರ್ ವಿಷ್ಣುವರ್ಧನ್ ರವರ ನಾಗರಹಾವು ಚಿತ್ರದಲ್ಲಿ ಕರ್ಪೂರದ ಗೊಂಬೆ ಹಾಡನ್ನು ಇದೇ ಜಲಾಶಯದಲ್ಲಿ ಶೂಟಿಂಗ್ ಮಾಡಲಾಗಿದೆ. ಹಾಗೆ ನಮ್ಮ ಸುದೀಪ್ ಸರ್ನ ಉಸಿರೆ ಉಸಿರೆ ಹಾಡು ಕೂಡ ಇದೇ ಡ್ಯಾಮ್ನ ಮೇಲೆ ಶೂಟಿಂಗ್ ಮಾಡಲಾಗಿದೆ. ದರ್ಶನ್ ಸರ್ನ ಒಡೆಯ ಮೂವಿಯ ಒಂದು ಸೀನನ್ನು ಇಲ್ಲಿ ಶೂಟ್ ಮಾಡಲಾಗಿದೆ. ಹಾಗೂ ಗಣೇಶ್ ಸರ್ನ ಒಂದು ಮೂವಿಯಲ್ಲಿನ ಸಾಂಗ್ ಕೂಡ ಇಲ್ಲಿ ಶೂಟ್ ಮಾಡಲಾಗಿದೆ. ಸ್ನೇಹಿತರೆ, ಈ ಡ್ಯಾಮನ್ನು ನಾವು ಮೇಲ್ಭಾಗದಿಂದ ನೋಡಿದರೆ ಅಚ್ಚು ಭಾರತದ ಭೂಪಟದಂತೆಯೇ ಕಾಣುವ ಭಾರತದ ಏಕೈಕ ಡ್ಯಾಮ್ ಈ ಮಾರಿಕಣಿವೆ ಡ್ಯಾಮ್ ಆಗಿದೆ ಸ್ನೇಹಿತರೆ. ಈ ಜಲಾಶಯದ ಎಡಬದಿಯ ಮೇಲ್ಭಾಗದಲ್ಲಿ ನಾವು ಈ ರೀತಿಯಾದ ಒಂದು ಪುಟ್ಟದಾದ ಪಾರ್ಕನ್ನು ನಾವು ನೋಡ್ಬೋದು. ಇಲ್ಲಿ ಜಲಾಶಯದ ಕಾರ್ಯಾಲಯ ಕೂಡ ಇದೆ.
ಸ್ನೇಹಿತರೆ, ಈಗ ನಾವು ಡ್ಯಾಮ್ನ ಎಡಬದಿಲಿದ್ದೀವಿ. ಈಗ ನಾವು ಡ್ಯಾಮ್ನ ಬಲಬದಿಗೆ ಹೋಗಿ ಆ ಬಲಬದಿಲಿರ್ತಕ್ಕಂತಹ ಮಂಟಪ ಮತ್ತು ಅಲ್ಲಿರೋ ವಿಶೇಷತೆಗಳೇನು ಅಂತ ಅಲ್ಲೇ ಹೋಗಿ ತಿಳ್ಕೊಳ್ಳೋಣ ಬನ್ನಿ. ಸ್ನೇಹಿತರೆ, ನಾನು ನಿಮಗೆ ಆಗಲೇ ಹೇಳಿದಂತೆ ಈ ಬೃಹತ್ ಡ್ಯಾಮಿನ ಎತ್ತರ ಬಂದುಬಿಟ್ಟು 142 ಅಡಿಗಳು. ಹಾಗೆಯೇ ಈ ಡ್ಯಾಮಿನ ಅಗಲ ಬಂದು 150 ಅಡಿಗಳಷ್ಟು ಅಗಲವನ್ನು ಈ ಡ್ಯಾಮ್ ಹೊಂದಿದೆ. ಸ್ನೇಹಿತರೆ ಬನ್ನಿ, ಈಗ ಡ್ಯಾಮ್ನ ಇನ್ನೊಂದು ಬದಿಗೆ ಹೋಗೋಣ. ಹೋಗುವಾಗ ಅಲ್ಲಿ ಏನೇನು ವಿಶೇಷ ಇದೆ ಅಂತ ತಿಳಿಸ್ಕೊಳ್ತಾ ಹೋಗ್ತೀನಿ ಬನ್ನಿ. ಸ್ನೇಹಿತರೆ, ಮೊದಲಿಗೆ ನಮಗೆ ಕಾಣಸಿಗುವುದೇ ಅಡಿಗಲ್ಲು ಶಾಸನ ಮಂಟಪ. ಈಗೇನು ನೀವು ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ, ಇದೇ ಅಡಿಗಲ್ಲು ಶಾಸನ ಮಂಟಪ. ಇದು 1932ರಲ್ಲಿ ಕಟ್ಟಲಾದ ಅಡಿಗಲ್ಲು ಶಾಸನ ಮಂಟಪ. ಸ್ನೇಹಿತರೆ, ಈ ಮಂಟಪದಲ್ಲಿರುವ ಶಾಸನದಲ್ಲಿ ಇದನ್ನು ಮಾರಿಕಣಿವೆ ಡ್ಯಾಮ್ ಎಂದು ಬರೆಯಲಾಗಿದ್ದು, ಈ ಡ್ಯಾಮ್ನ ನಿರ್ಮಾಣ ಕಾರ್ಯದಲ್ಲಿ ಸಹಕರಿಸಿದ ಎಲ್ಲರ ಹೆಸರುಗಳನ್ನು ಇದರೊಳಗೆ ಕೆತ್ತಿಸಲಾಗಿದೆ. ಬನ್ನಿ ಸ್ನೇಹಿತರೆ, ಈಗ ಡ್ಯಾಮ್ನ ಮೇಲ್ಭಾಗಕ್ಕೆ ಹೋಗೋಣ. ಸ್ನೇಹಿತರೆ, ಈ ಡ್ಯಾಮ್ನ ಬಲಬದಿಯ ಮೇಲ್ಭಾಗಕ್ಕೆ ಬಂದಾಗ ನಮಗೆ ಈ ರೀತಿಯಾದ ಒಂದು ಅದ್ಭುತವಾದ ದೃಶ್ಯ ಕಾಣಸಿಗುತ್ತೆ. ನೋಡ್ಬೋದು ಸ್ನೇಹಿತರೆ ಹೇಗಿದೆ ಅಂತೇಳಿ. ಸ್ನೇಹಿತರೆ, ಈ ಮಾರಿಕಣಿವೆ ಡ್ಯಾಮ್ನ ನಿಜವಾದ ಅಂದ ಇರುವುದೇ ಈ ಹರಿಯುವ ನೀರಿನಲ್ಲಿ ಸ್ನೇಹಿತರೆ. ಈ ನೀರಿನ ಶುಭ್ರವಾದ ತಿಳಿಯಾದ ಹಾಲಿನ ಬಣ್ಣದಂತೆ ಹರಿಯುವ ನೀರನ್ನು ನೋಡೋದಕ್ಕೆ ಒಂದು ಚಂದ ಸ್ನೇಹಿತರೆ. ಸ್ನೇಹಿತರೆ, ಡ್ಯಾಮಿನ ಮೇಲ್ಭಾಗಕ್ಕೆ ಹೋಗುತ್ತಾ ನಾವು ಈ ಡ್ಯಾಮಿನ ನಿರ್ಮಾಣದ ಹಿನ್ನೆಲೆಯ ಇತಿಹಾಸ ಏನು ಅಂತ ತಿಳ್ಕೊಳ್ತಾ ಹೋಗೋಣ ಬನ್ನಿ. ಸ್ನೇಹಿತರೆ, ಈಗ ನೀವು ನೋಡ್ತಾ ಇದ್ದೀರಲ್ಲ, ಈ ಡ್ಯಾಮಿನಿಂದ ಹರಿಯುತ್ತಿರುವ ನೀರು ಮತ್ತು ಈ ಡ್ಯಾಮಿನ ನೀರಿನ ಸಹಾಯದಿಂದ ಬರೋಬ್ಬರಿ 18,000 ಎಕರೆಯಷ್ಟು ನೀರಾವರಿ ಪ್ರದೇಶವನ್ನು ಮಾಡಲಾಗಿದೆ ಅಂತ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಒಂದು ಡ್ಯಾಮು ಕಟ್ಟಿಸಿ 115 ವರ್ಷಗಳಿಗೂ ಕಳೆದರೂ ಕೂಡ ಇವತ್ತಿಗೂ ಅದೆಷ್ಟೋ ಜನರ ಪಾಲಿಗೆ ಜೀವನಾಡಿಯಾಗಿದೆ. ಸ್ನೇಹಿತರೆ, ಇನ್ನು ಈ ಡ್ಯಾಮ್ನ ಯಾಕೆ ಕಟ್ಟಿಸಿದ್ರು, ಇದರ ಹಿನ್ನೆಲೆ ಏನು, ಇದರ ಇತಿಹಾಸ ಏನು ಅಂತ ತಿಳ್ಕೊಳಕ್ಕೆ ಹೋದರೆ ಅದು ಕ್ರಿಸ್ತಶಕ 1898ರ ಸಮಯ. ಅದಾಗಲೇ ಮಹಾರಾಜರಾದಂತಹ ಚಾಮರಾಜೇಂದ್ರ ಒಡೆಯರ್ ಅವರು 1894ರಲ್ಲಿ ನಿಧನರಾಗಿರ್ತಾರೆ. ಅವರ ಮಗನಾದಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಅಧಿಕಾರಕ್ಕೆ ಬರ್ತಾರೆ. ಆದರೆ ಅವರಿನ್ನೂ ಬಾಲಕರಾದ ಕಾರಣ ಅವರ ತಾಯಿಯವರಾದ ಅಂದರೆ ರಾಜಮಾತೆಯಾದಂತಹ ರಾಣಿ ಕೆಂಪನಂಜಮ್ಮಣ್ಣಿ ವಾಣಿ ವಿಲಾಸ ಸನ್ನಿಧಾನ ಅವರು ರಾಜಪ್ರತಿನಿಧಿಯಾಗಿ ಅಧಿಕಾರವನ್ನು ಸ್ವೀಕಾರ ಮಾಡ್ತಾರೆ. ರಾಜಮಾತೆಯಾದ ಹಾಗೂ ರಾಜ್ಯದ ರಾಜಪ್ರತಿನಿಧಿಯಾದ ರಾಣಿ ಕೆಂಪನಂಜಮ್ಮಣ್ಣಿಯವರು ಒಮ್ಮೆ ರಾಜ್ಯಸಭೆಯನ್ನು ನಡೆಸಬೇಕಾದ್ರೆ ಒಂದು ರಾಜ ನಿಯೋಗ ಬರುತ್ತೆ. ಅವ್ರು ಹೇಳ್ತಾರೆ, ಈ ರೀತಿಯಾದ ಒಂದು ಪ್ರದೇಶ ಇದೆ, ಅಲ್ಲಿ ಅತ್ಯಂತ ಬರಪೀಡಿತವಾಗಿದೆ, ಅಲ್ಲಿನ ಜನರ ಜೀವನ ಅತ್ಯಂತ ದುಸ್ತರವಾಗಿದೆ, ಹೇಗಾದರೂ ಸರಿ ಅಲ್ಲಿನ ಜನರ ಜೀವನವನ್ನು ಸುಧಾರಣೆ ಮಾಡಬೇಕು ಅಂತ ಹೇಳ್ತಾರೆ. ಇಲ್ಲಿನ ಜನರ ಜೀವನದ ಬವಣೆಯನ್ನು ಕೇಳಿದ, ಬರಗಾಲವನ್ನು ಕೇಳಿದ ರಾಣಿ ಕೆಂಪನಂಜಮ್ಮಣ್ಣಿಯವರ ಕರುಳು ಚುರನ್ನುತ್ತೆ. ಅವರು ಹೇಗಾದರೂ ಸರಿ ಇಲ್ಲಿ ಹರಿತಕ್ಕಂತಹ ವೇದಾವತಿ ನದಿಗೆ ಒಂದು ಡ್ಯಾಮನ್ನು ನಿರ್ಮಿಸಿ ಜನರ ಜೀವನವನ್ನು ಸುಧಾರಣೆ ಮಾಡಬೇಕು ಅಂದ್ಕೊಳ್ತಾರೆ. ಆಗ ಅವರು ಅಂದಿನ ದಿವಾನರಾದಂತಹ ಕೆ ಶೇಷಾದ್ರಿ ಅಯ್ಯರ್ ಅವ್ರನ್ನ ಕರೆಸ್ತಾರೆ. ಕೆ ಶೇಷಾದ್ರಿ ಅಯ್ಯರ್ ಅವರು ಈ ಪ್ರಸ್ತಾವನೆಯನ್ನು ಕೇಳಿ ತುಂಬ ಖುಷಿ ಪಡ್ತಾರೆ. ಅವರು ಇಲ್ಲಿ ಒಂದು ಡ್ಯಾಮನ್ನು ನಿರ್ಮಾಣ ಮಾಡೋದಕ್ಕೆ ಒಂದು ಯೋಜನೆಯನ್ನು ಕೈಗೆತ್ತಿಕೊಳ್ತಾರೆ. ಆದರೆ ಇದಕ್ಕೆ ಮೊದಲನೇದಾಗಿ ಅಡ್ಡಪಡಿಸಿದವರೇ ಬ್ರಿಟಿಷ್ ಸರ್ಕಾರದವರು. ಹೌದು ಸ್ನೇಹಿತರೆ, ಅಂದಿನ ಮದ್ರಾಸ್ ಪ್ರೆಸಿಡೆನ್ಸಿ ಈ ಪ್ರದೇಶದಲ್ಲಿ ಒಂದು ಡ್ಯಾಮನ್ನು ನಿರ್ಮಾಣ ಮಾಡೋದಕ್ಕೆ ತಗಾದೆ ತೆಗೆಯುತ್ತೆ. ಆದರೆ ಛಲ ಬಿಡದಂತಹ ಕೆ ಶೇಷಾದ್ರಯ್ಯರವರು ಈ ಎಲ್ಲ ತೊಂದರೆಗಳನ್ನು ನಿವಾರಣೆ ಮಾಡಿಕೊಂಡು ಇಲ್ಲೊಂದು ಸುಂದರವಾದ ಡ್ಯಾಮನ್ನು ನಿರ್ಮಾಣ ಮಾಡೋದ್ರಲ್ಲಿ ಸಫಲರಾಗ್ತಾರೆ. ಸ್ನೇಹಿತರೆ, ಈಗ ನೀವು ನೋಡ್ಬೋದು, ಈ ಡ್ಯಾಮಿನ ನೀರಿನ ಸಂಗ್ರಹಣಾ ಸಾಮರ್ಥ್ಯದ ಎತ್ತರ 135 ಅಡಿಗಳಾಗಿದೆ. ಸ್ನೇಹಿತರೆ, ಈ ಜಲಾಶಯ ನಿರ್ಮಾಣವಾಗಿ 115 ವರ್ಷಗಳಲ್ಲಿ ಕೇವಲ ಒಮ್ಮೆ ಮಾತ್ರ, ಅಂದರೆ 1933ರಲ್ಲಿ 135.25 ಅಡಿ ನೀರು ಸಂಗ್ರಹವಾಗಿದೆ ಸ್ನೇಹಿತರೆ. ಅದನ್ನು ಬಿಟ್ಟರೆ ಇದುವರೆಗೂ ಈ ಡ್ಯಾಮ್ ಸಂಪೂರ್ಣವಾಗಿ ಭರ್ತಿಯಾಗಿಲ್ಲ. ಸ್ನೇಹಿತರೆ, ಈಗ ನೀವು ಗಮನಿಸ್ಬೋದು, ಅಲ್ಲಿ ನಿರ್ಮಾಣವಾಗಿರುವ ಕಟ್ಟಡ ಮತ್ತು ಅದನ್ನು ಸರಿಯಾಗಿ ಗಮನಿಸಿ, ಅದು ಇತ್ತೀಚೆಗೆ ಜಲಕ್ರೀಡೆಗಾಗಿ ನಿರ್ಮಾಣ ಮಾಡಿರೋ ಕಟ್ಟಡ ಮತ್ತು ಪರಿಕರಗಳಾಗಿವೆ.
ಸ್ನೇಹಿತರೆ, ಈಗ ನೀವು ಗಮನಿಸ್ಬೋದು, ಈ ಮಂಟಪ ಇದೆಯಲ್ಲ, ಇದು ಜಲಾಶಯದ ಬಲಬದಿಯಲ್ಲಿರ್ತಕ್ಕಂತಹ ಒಂದು ಮಂಟಪ. ಅತ್ಯಂತ ಸುಂದರವಾಗಿದೆ ಸ್ನೇಹಿತರೆ. ಈಗ ಇದನ್ನು ನೀವು ನೋಡ್ಬೋದು, ಇಲ್ಲಿ ಒಂದು ಶಿಲಾಶಾಸನ ಕೂಡ ಹಾಕ್ಸಲಾಗಿದೆ. ಈ ಮಂಟಪನ ಕಟ್ಟಿಸಿ 115 ವರ್ಷಗಳಾದರೂ ಕೂಡ ಏನು ಕೂಡ ಆಗದಲ್ಲಿ ತುಂಬ ಸುಂದರವಾಗಿ ಇವತ್ತಿಗೂ ಕೂಡ ಹಾಗೇ ಇದೆ. ಇಲ್ಲಿ ಅದೆಷ್ಟೋ ಜನರು ಬಂದು ವೀಕ್ಷಣೆ ಮಾಡಿ ಹೋಗಿದ್ದಾರೆ. ಅದೆಷ್ಟೋ ಜನರಿಗೆ ನೆರಳು ನೀಡಿದ ಮಂಟಪ ಇದು. ನೀವು ನೋಡ್ಬೋದು, ಮಹಾರಾಜರು ಸಮೇತ ಇಲ್ಲಿಗೆ ಬಂದೋಗಿದ್ದಾರೆ ಅನ್ನೋದಕ್ಕೆ ಸಾಕ್ಷಿಗಳು ಇಲ್ಲಿ ಕಾಣ್ತಾ ಇದ್ದಾವೆ ನೋಡಿ ಸ್ನೇಹಿತರೆ. ನೀವು ನೋಡ್ಬೋದು ಎಷ್ಟು ಸುಂದರವಾಗಿದೆ ಅಂತೇಳಿ. ಸ್ನೇಹಿತರೆ, ಈ ಡ್ಯಾಮ್ನ ನಿರ್ಮಾಣಕ್ಕೆ ಕೈ ಜೋಡಿಸಿದ ಮಹಾನ್ ಚೇತನಗಳ ಹೆಸರುಗಳನ್ನು ಇಲ್ಲಿ ಬರೆಯಲಾಗಿದೆ ನೋಡಿ ಸ್ನೇಹಿತರೆ. ಸ್ನೇಹಿತರೆ, ಈ ಜಲಾಶಯ ನಿರ್ಮಾಣದ ಹಿನ್ನೆಲೆಗೆ ಬಂದರೆ ಕ್ರಿಸ್ತಶಕ 1898ರಲ್ಲಿ ಈ ಜಲಾಶಯ ನಿರ್ಮಾಣಕ್ಕೆ ಅಡಿಗಲನ್ನು ಹಾಕಲಾಗುತ್ತೆ. ಇದಾದ 5 ವರ್ಷಗಳ ನಂತರ ಅಂದರೆ 1903ರಲ್ಲಿ ಇಡೀ ಮೈಸೂರು ಸಂಸ್ಥಾನ ಅತಿ ದೊಡ್ಡ ಬರವನ್ನು ಅನುಭವಿಸಬೇಕಾಗಿ ಬರುತ್ತೆ. ಈ ಬರದ ಹಿನ್ನೆಲೆಯಲ್ಲಿ ಇಡೀ ಮೈಸೂರು ಸಂಸ್ಥಾನಕ್ಕೆ ಆರ್ಥಿಕ ಮುಗ್ಗಟ್ಟು ಎದುರಾಗುತ್ತೆ. ಇದರಿಂದ ಈ ಜಲಾಶಯದ ನಿರ್ಮಾಣ ಅರ್ಧಕ್ಕೆ ಸ್ಥಗಿತಗೊಳ್ಳುವ ಒಂದು ಸಂಭವವಿರುತ್ತೆ. ಇದನ್ನು ಕೇಳಿದ ರಾಣಿ ಕೆಂಪನಂಜಮ್ಮಣ್ಣಿಯವರು ಯಾವುದೇ ಕಾರಣಕ್ಕೂ ಈ ಜಲಾಶಯ ನಿರ್ಮಾಣ ಅರ್ಧಕ್ಕೆ ನಿಲ್ಲಬಾರದು ಅಂತ ಹೇಳಿ ತಮ್ಮ ಮೈ ಮೇಲಿದ್ದಂತಹ ರಾಜ ಒಡವೆಗಳು, ಸ್ನೇಹಿತರೆ, ಅದು ರಾಜ ಮುದ್ರಿಕೆಯನ್ನು ಹೊಂದಿರ್ತಕ್ಕಂತಹ ಒಡವೆಗಳನ್ನು ತೆಗೆದುಕೊಂಡು ಹೋಗಿ ಬಾಂಬೆಯಲ್ಲಿ ಗಿರುವೆಯನ್ನು ಇಟ್ಟು ಅಲ್ಲಿಂದ ತಂದಂಥ ಹಣದಿಂದ ಈ ಜಲಾಶಯವನ್ನು ಪೂರ್ತಿಗೊಳಿಸ್ತಾರೆ ಸ್ನೇಹಿತರೆ. ಅಂತಹ ನಿಸ್ವಾರ್ಥ ಸೇವೆಯನ್ನು ಮಾಡಿದಂಥವರು ಶ್ರೀಮತಿ ಶ್ರೀ ರಾಣಿ ಕೆಂಪನಂಜಮ್ಮಣ್ಣಿ ಸನ್ನಿಧಾನ ಅವರು. ಇಂತಹ ಮಹಾರಾಣಿ ರಾಜಮಾತೆಯಾದಂಥ ಕೆಂಪನಂಜಮ್ಮಣ್ಣಿ ಅವರು ಈ ಜಲಾಶಯಕ್ಕೆ ತಮ್ಮ ಮಗನಾದಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರ ಹೆಸರಿಡಬೇಕು ಅಂತ ಹೇಳಿ ಕೃಷ್ಣರಾಜ ಸಮುದ್ರ ಎನ್ನುವ ಹೆಸರನ್ನು ಇದಕ್ಕೆ ಇಡ್ತಾರೆ ಸ್ನೇಹಿತರೆ. ಆದರೆ 1907ರಲ್ಲಿ ಈ ಡ್ಯಾಮ್ನ ನಿರ್ಮಾಣದ ಕಾರ್ಯ ಸಂಪೂರ್ಣವಾಗುತ್ತದೆ. ಈ ಡ್ಯಾಮ್ನ ಉದ್ಘಾಟನಾ ಸಮಾರಂಭಕ್ಕೆ ಬಂದಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರ್ರವರು ಈ ಡ್ಯಾಮ್ಗೆ ಕೃಷ್ಣರಾಜ ಸಮುದ್ರ ಎನ್ನುವ ಹೆಸರನ್ನು ಕೇಳಿ ಹೇಳ್ತಾರೆ. ಈ ಡ್ಯಾಮ್ನ ನಿರ್ಮಾಣದ ಹಿಂದೆ ಅತ್ಯಂತ ತ್ಯಾಗವನ್ನು ಮಾಡಿದ, ಈ ಡ್ಯಾಮ್ನ ನಿರ್ಮಾಣಕ್ಕೆ ನಿಜವಾಗಿಯೂ ಶ್ರಮವಹಿಸಿದ ಶ್ರೀಮತಿ ರಾಜಮಾತೆಯವರ ಹೆಸರನ್ನು ಈ ಡ್ಯಾಮ್ಗೆ ಇಡಬೇಕು ಅಂತ ಹೇಳ್ತಾರೆ. ಹಾಗಾಗಿ ಅವರು ರಾಣಿ ಕೆಂಪನಂಜಮ್ಮಣ್ಣಿ ಅವರು ವಾಣಿ ವಿಲಾಸ ಸನ್ನಿಧಾನ ಎನ್ನುವ ಹೆಸರಿನಿಂದ ರಾಜಪ್ರತಿನಿಧಿಯಾಗಿರ್ತಾರೆ. ಹಾಗಾಗಿ ಈ ಡ್ಯಾಮ್ಗೆ ವಾಣಿ ವಿಲಾಸ ಸಾಗರ ಎನ್ನುವ ಹೆಸರನ್ನು ನಾಲ್ವಡಿ ಕೃಷ್ಣರಾಜ ಒಡೆಯರವರು ಸೂಚಿಸ್ತಾರೆ. ಹಾಗಾಗಿ ಈ ಡ್ಯಾಮ್ಗೆ ವಾಣಿ ವಿಲಾಸ ಸಾಗರ ಎನ್ನುವ ಹೆಸರು ಕೂಡ ಇದೆ. ಸ್ನೇಹಿತರೆ, ನಿಮಗೆ ಈ ಡ್ಯಾಮ್ಗೆ ವಾಣಿ ವಿಲಾಸ ಸಾಗರ ಎನ್ನುವ ಹೆಸರು ಹೇಗೆ ಬಂತು ಅಂತ ಗೊತ್ತಾಯಿತು. ಆದರೆ ಈ ಡ್ಯಾಮ್ಗೆ ಮಾರಿ ಕಣಿವೆ ಡ್ಯಾಮ್ ಅಂತ ಯಾಕೆ ಕರೀತಾರೆ? ಈ ಹೆಸರು ಬರಲು ಕಾರಣ ಏನು ಅಂತ ನಿಮ್ಮ ತಲೆಯಲ್ಲಿ ಒಂದು ಪ್ರಶ್ನೆ ಕಾಡ್ಬೋದು. ಅದಕ್ಕೆ ಉತ್ತರವನ್ನು ಹೇಳ್ತೀನಿ ಕೇಳಿ. ಸ್ನೇಹಿತರೆ, ಈ ಡ್ಯಾಮ್ನ ನಿರ್ಮಾಣ ಮಾಡಿದ ವರ್ಷದಲ್ಲಿ ಈ ಡ್ಯಾಮ್ ಯಾವುದೇ ಕಾರಣಕ್ಕೂ ನಿಲ್ತಾ ಇರಲ್ಲ. ಪದೇ ಪದೇ ಅಡಿಪಾಯ ಕುಸಿಯೋದು, ಹಾಗೆ ಪ್ರವಾಹಕ್ಕೆ ಅದು ಕೊಚ್ಚಿಕೊಂಡು ಹೋಗೋದು, ಈ ರೀತಿ ಆಗ್ತಾ ಇರುತ್ತೆ. ಇಲ್ಲಿಗೆ ಕೆಲಸ ಮಾಡಲು ಬಂದ ಕೆಲಸಗಾರರು ಕೂಡ ಅನೇಕ ರೋಗದಿಂದ ಬಳಲ್ತಾರೆ. ಅನೇಕ ಜನ ದೆವ್ವ ಭೂತಗಳಿಗೆ ಎದುರಿ ಓಡೋಗ್ತಾರೆ. ಈ ರೀತಿಯಾದ ಕಷ್ಟದ ಪರಿಸ್ಥಿತಿಯಲ್ಲಿ ರಾಜಮಾತೆಯವರು ಕೆಲವು ಹಿರಿಯ ಪಂಡಿತರನ್ನ ಹಾಗೂ ಸ್ಥಳೀಯ ಹಿರಿಯರನ್ನ ಕೇಳಿದಾಗ ಈ ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ಅದೇನಪ್ಪ ಅಂದ್ರೆ, ಈ ಕಣಿವೆಯಲ್ಲಿ ಮುಂಚೆ ಮಾರಮ್ಮ ದೇವಿಯ ದೇಗುಲ ಇರುತ್ತದೆ. ಹಾಗಾಗಿ ಈ ಜಲಾಶಯ ನಿರ್ಮಾಣವಾಗಬೇಕು ಅಂದರೆ ಆ ಮಾರಮ್ಮ ದೇವಿಗೆ ಒಂದು ದೇವಾಲಯವನ್ನು ಕಟ್ಟಿಸಿ ಈ ಡ್ಯಾಮ್ನ ನಿರ್ಮಾಣ ಮಾಡಿದರೆ ಈ ಡ್ಯಾಮ್ ಸಂಪೂರ್ಣವಾಗುತ್ತದೆ. ಹಾಗೂ ಈ ಜಲಾಶಯವನ್ನು ಶ್ರೀ ಮಾರಮ್ಮ ದೇವಿಯೇ ಕಾಯುತ್ತಾಳೆ ಅಂತ ಹೇಳ್ತಾರೆ. ಹಾಗಾಗಿ ಈಗ ನೀವಿಲ್ಲಿ ನೋಡ್ತಾ ಇರುವ ಈ ದೇವಾಲಯವನ್ನು ಕಟ್ಟಿಸಿ ಈ ಡ್ಯಾಮ್ನ ನಿರ್ಮಾಣದ ಕಾರ್ಯವನ್ನು ಸಂಪೂರ್ಣಗೊಳಿಸ್ತಾರೆ. ಹಾಗಾಗಿ ಈ ದೇವಾಲಯ ಕಣಿವೆಯ ಮೇಲಿರೋದ್ರಿಂದ ಕಣಿವೆಯ ಮಾರಮ್ಮ ಅಂತ ಕರೀತಾರೆ. ಈ ಕಣಿವೆಯ ಮಾರಮ್ಮ ದೇವಿಯ ದೇಗುಲದಿಂದಲೇ ಇದಕ್ಕೆ ಮಾರಿ ಕಣಿವೆ ಡ್ಯಾಮ್ ಎನ್ನುವ ಹೆಸರು ಬಂದಿದೆ. ಬನ್ನಿ ಸ್ನೇಹಿತರೆ, ಈ ದೇವಾಲಯದ ದರ್ಶನವನ್ನು ಮಾಡೋಣ. ಬನ್ನಿ ಸ್ನೇಹಿತರೆ, ಇಷ್ಟೆಲ್ಲ ವಿಶೇಷತೆಯನ್ನು ಒಳಗೊಂಡಿರುವ ಅಂದಿನ ಮೈಸೂರು ಸಂಸ್ಥಾನದಿಂದಲೇ ನಿರ್ಮಿತವಾದ ಈ ದೇವಾಲಯದ ದರ್ಶನವನ್ನು ಮಾಡೋಣ ಬನ್ನಿ. ಸ್ನೇಹಿತರೆ, ದೇವಾಲಯದ ಬಲಬದಿಯಲ್ಲಿ ನಾವು ಹಾಗೆ ಮೇಲೆ ನೋಡಿದರೆ ನಮಗೆ ಶಿಲ್ಪಶಾಸ್ತ್ರದಂತೆ ಮೈಥುನ ಶಿಲ್ಪಗಳು ಕಾಣ್ತವೆ. ಹಾಗೆ ಇನ್ನೊಂದು ಬದಿಯಲ್ಲಿ ನಾಗಶಿಲ್ಪ ಕಾಣುತ್ತೆ. ಹಾಗೆ ಮೇಲ್ಭಾಗದಲ್ಲಿ ನಾವು ನೋಡಿದರೆ ದುರ್ಗಿಯ ಅವತಾರಗಳನ್ನು ನಾವು ನೋಡ್ಬೋದು.
ಹಾಗೆ ನಾವು ಮೇಲೆ ನೋಡಿದರೆ ನಮಗೆ ಜೋಡಿ ಮತ್ಸ್ಯಗಳ ಚಿತ್ರವನ್ನು ಕಾಣುತ್ತೆ. ಹಾಗೆ ನಾವು ಮುಂಭಾಗಕ್ಕೆ ಬಂದರೆ ಅಲ್ಲಿ ನಾವು ಒಂದು ನಾಗರ ಚಿತ್ರವನ್ನು ನೋಡ್ಬೋದು. ಹಾಗೆ ನಾವು ಮುಂದೆ ಬಂದರೆ ಈ ನಾಗಶಿಲ್ಪದ ಮೇಲ್ಭಾಗದಲ್ಲಿ ಕಾಣ್ತಾ ಇದೆಯಲ್ಲ, ಇದೇ ಈ ದೇವಾಲಯದ ಗರ್ಭಗುಡಿಯ ಮುಖ್ಯ ಗೋಪುರ ಸ್ನೇಹಿತರೆ. ಈ ನಾಗಶಿಲ್ಪದಿಂದ ನಾವು ಮುಂದೆ ಬಂದರೆ ನಮಗೆ ದರ್ಶನ ನೀಡೋದೆ ತ್ರಿಮೂರ್ತಿಗಳ ವಿಗ್ರಹಗಳು. ಹೌದು ಸ್ನೇಹಿತರೆ, ಅಲ್ಲಿ ನೀವು ನೋಡ್ತಾ ಇರೋದು ತ್ರಿಮೂರ್ತಿಗಳ ವಿಗ್ರಹಗಳು. ತ್ರಿಮೂರ್ತಿಗಳು ಅಂದರೆ ಬ್ರಹ್ಮ, ವಿಷ್ಣು, ಮಹೇಶ್ವರ, ಈ ಮೂವರನ್ನು ಸೇರಿಸಿ ನಾವು ತ್ರಿಮೂರ್ತಿಗಳು ಅಂತ ಕರಿತೀವಿ ಸ್ನೇಹಿತರೆ. ಈಗ ನೀವು ಇಲ್ಲಿ ನೋಡ್ತಾ ಇದ್ರಲ್ಲ, ಇದು ಗರ್ಭಗುಡಿಯ ಹಿಂಭಾಗದಲ್ಲಿ ದೇವರಿಗೆ ಪೂಜೆ ಮಾಡೋದಕ್ಕೆ ಅಂತ ಇರುವ ಸ್ಥಳ ಸ್ನೇಹಿತರೆ. ಹಾಗೆ ನೋಡಿ ಸ್ನೇಹಿತರೆ, ಈ ನೀಲಾಕಾಶದಲ್ಲಿ ಶುಭ್ರವಾಗಿ ಹೇಗೆ ಕಾಣ್ತಾ ಇದೆ ಅಂತ ಹೇಳಿ ಒಮ್ಮೆ ಈ ದೇವಾಲಯನ ಮೇಲಿಂದ ಕಂಡ್ರೆ ಹೇಗೆ ಕಾಣುತ್ತೆ ಅಂತ ಹೇಳಿ ತೋರಿಸ್ತೀನಿ ನೋಡಿ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ವಾ. ಸ್ನೇಹಿತರೆ, ಹಾಗೆ ನಾವು ಇಲ್ಲಿ ನೋಡಿದರೆ ಇವೆಲ್ಲ ದುರ್ಗೆಯ ವಿವಿಧ ಅವತಾರಗಳನ್ನು ಮೇಲೆ ಕೆತ್ತಿಸಲಾಗಿದೆ. ಹಾಗೆ ನಾವು ಕೆಳಗೆ ಹೋಗೋಣ ಬನ್ನಿ ಸ್ನೇಹಿತರೆ. ಈಗ ನೀವು ನೋಡ್ತಾ ಇದ್ದೀರಲ್ಲ, ಈ ಮಂಟಪನ ಮೈಸೂರು ಮಹಾರಾಜರ ಕಾಲದಲ್ಲೇ ನಿರ್ಮಾಣ ಮಾಡಲಾಗಿದೆ ಸ್ನೇಹಿತರೆ. ಈಗ ನೀವು ಗಮನಿಸ್ಬೋದು, ಇದು ಬಲಿಪೀಠ ಅಂತ ಹೇಳಿ. ಈ ಬಲಿಪೀಠದಿಂದ ನಾವು ಒಳಗೆ ಹೋದರೆ ನಮಗೆ ದೇವಿಯ ದರ್ಶನವಾಗುತ್ತದೆ ಸ್ನೇಹಿತರೆ. ಈಗ ನೀವು ನೋಡ್ತಾ ಇದ್ದೀರಲ್ಲ, ಇದು ದ್ವಾರಪಾಲಕ ವಿಗ್ರಹಗಳು ಅಂತ ಕರೀತಾರೆ. ಎರಡೂ ಬದಿಯಲ್ಲಿ ಕೂಡ ಈ ದ್ವಾರಪಾಲಕ ವಿಗ್ರಹಗಳನ್ನು ಕೆತ್ತಲಾಗಿದೆ. ಹಾಗೆ ನಾವು ಗರ್ಭಗುಡಿಯ ಬಲಭಾಗದೊಳಗೆ ಹೋದರೆ ನಮಗೆ ಸ್ನೇಹಿತರೆ ಈಗ ನೋಡ್ಬೋದು, ನೀವು ದೇವಿಯ ದರ್ಶನವನ್ನು ಮಾಡ್ಬೋದು. ಈ ಗರ್ಭಗುಡಿಯ ಬಲಭಾಗದಲ್ಲಿ ನಮಗೆ ಕಂಡು ಬರೋದೇ ತೂಗು ಉಯ್ಯಾಲೆಯಲ್ಲಿರುವ ಉತ್ಸವ ಮೂರ್ತಿ. ಈ ಉತ್ಸವ ಮೂರ್ತಿಯ ಹಿಂಬದಿಯಲ್ಲೇ ಅನೇಕ ವಿಧವಾದ ಹಳೆಯ ವಿಗ್ರಹಗಳನ್ನು ನಾವು ಗಮನಿಸಬಹುದು. ಹಾಗೆ ನಾವು ಗರ್ಭಗುಡಿಯ ಎಡಭಾಗಕ್ಕೆ ಬಂದರೆ ಎಡಭಾಗದಲ್ಲಿ ಒಂದು ಸ್ತಂಭವಿದೆ. ಆ ಸ್ತಂಭದ ಮೇಲೆ ಗಣೇಶನ ಮೂರ್ತಿಯನ್ನು ಕೆತ್ತಲಾಗಿದೆ. ಸ್ನೇಹಿತರೆ, ಈಗ ದೇವಿಯ ದರ್ಶನವನ್ನು ಒಮ್ಮೆ ಮಾಡೋಣ. ಈ ಗುಡಿಯ ಎಡಬದಿಯ ಪಾಗಾರದಲ್ಲಿ ನಮಗೆ ಆಂಜನೇಯನ ಉಬ್ಬು ಶಿಲ್ಪವನ್ನು ನೋಡಬಹುದಾಗಿದೆ ಸ್ನೇಹಿತರೆ. ಹಾಗೆ ನಾವು ಗುಡಿಯಿಂದ ಕೆಳಗೆ ಬಂದರೆ ಇಲ್ಲಿ ನಮಗೆ ಒಂದು ಪುಟ್ಟದಾದ ಮಾತಂಗಿಯ ಗುಡಿ ಕಾಣುತ್ತೆ. ಈ ಗುಡಿಯಿಂದ ನಾವು ಕೆಳಗೆ ಬಂದರೆ ನಮಗೆ ಕಾಣಿಸಿಗೋದೆ ಒಬ್ಬ ವೀರ ನಾರಿ ಮತ್ತು ವೀರ ಪುರುಷನ ವಿಗ್ರಹ. ಇದನ್ನು ಮೈಲಾರ ಲಿಂಗೇಶ್ವರನ ವಿಗ್ರಹ ಎಂದು ಕೂಡ ಇಲ್ಲಿನ ಜನ ಕರೀತಾರೆ. ಈಗ ಸ್ನೇಹಿತರೆ, ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ನೀವು ಬನ್ನಿ ಕಟ್ಟೆ ಅಂದರೆ ಬನ್ನಿ ವೃಕ್ಷದ ಕೆಳಗಿರುವ ನಾಗರ ಕಲ್ಲಿನ ಕಟ್ಟೆ ಸ್ನೇಹಿತರೆ. ಈಗ ನೋಡ್ಬೋದು, ಇದು ಬನ್ನಿಯ ಮರ. ಹಾಗೆ ನಾವು ಮುಂದಕ್ಕೆ ಬಂದರೆ ಇಲ್ಲಿ ನೀವು ನೋಡ್ತಾ ಇರುವ ಈ ಗುಡಿಯೇ ಮಾತಂಗಮ್ಮನ ದೊಡ್ಡ ಗುಡಿ ಸ್ನೇಹಿತರೆ. ನೀವು ಹತ್ತಿರದಿಂದ ನೋಡ್ಬೋದು, ಇದರ ಮೇಲೆ ಸ್ಪಷ್ಟವಾಗಿ ಬರೆದಿದ್ದಾರೆ ಈ ಗುಡಿಯ ಹೆಸರೇನು ಅಂತೇಳಿ. ಹಾಗೆ ಓದಿ, ಮಾತಂಗಮ್ಮನ ಗುಡಿ ಅಂತ ಬರ್ತದೆ ಸ್ನೇಹಿತರೆ. ಈ ಗುಡಿಯ ಎಡಬದಿಯಿಂದ ಹಾಗೆ ನಾವು ಮುಂದಕ್ಕೆ ಬಂದರೆ ಅಂದಿನ ಕಾಲದಲ್ಲಿ ಜನ ಬಂದು ತಂಗೋದಕ್ಕೆ ಮತ್ತು ಹಬ್ಬ ಜಾತ್ರೆಗಳಲ್ಲಿ ಅಡುಗೆ ಮಾಡ್ಕೊಳ್ಳೋದಕ್ಕೆ ವಸತಿಗಾಗಿ ಇಲ್ಲಿನ ಗೃಹಗಳನ್ನು ಕಟ್ಟಿಸಲಾಗಿದೆ ಸ್ನೇಹಿತರೆ. ಈಗೆಲ್ಲ ನೀವು ನೋಡ್ತಾ ಇದ್ದೀರಲ್ಲ, ಇದು ಜನರು ಬಂದು ತಂಗೋದಕ್ಕೆ ಅಂತ ಕಟ್ಟಿಸಿರೋಂತಹ ತಂಗುದಾಣಗಳು. ಸ್ನೇಹಿತರೆ, ಈಗ ನೀವು ಇಲ್ಲಿ ನೋಡ್ತಾ ಇರೋದು ಕಣಿವೆ ಮಾರಮ್ಮ ದೇವಿಯ ಪುರಾತನವಾದಂತಹ ರಥ. ಈ ರಥ ತುಂಬ ಶಿಥಿಲಾವಸ್ಥೆಯಲ್ಲಿದೆ. ಇದು ಅಂದಿನ ಕಾಲದಲ್ಲಿ ಸುಸ್ಥಿತಿಯಲ್ಲಿದ್ದಂತಹ ರಥ. ಇಂದು ಇದು ಶಿಥಿಲಾವಸ್ಥೆಯಾಗಿದೆ. ಆದರೂ ಕೂಡ ತುಂಬ ಸುಂದರವಾಗಿ ಕಾಣ್ತಾ ಇದೆ ನೋಡಿ ಸ್ನೇಹಿತರೆ, ಎಷ್ಟು ಚೆನ್ನಾಗಿದೆ ಅಂತೇಳಿ. ಇದು ಕಣಿವೆ ಮಾರಮ್ಮ ದೇವಿಯ ಪುರಾತನವಾದಂತಹ ರಥ. ಇದು ಗಮನಿಸ್ಬೋದು ಹೇಗೆ ಕಾಣ್ತಾ ಇದೆ ಅಂತೇಳಿ. ಈ ರಥ ಶಿಥಿಲಾವಸ್ಥೆಯಲ್ಲಿ ಆಗಿರೋದ್ರಿಂದ ಇದಕ್ಕೆ ಬದಲಾಗಿ ಈಗ ಇತ್ತೀಚೆಗೆ ಹೊಸದಾಗಿ ಒಂದು ರಥವನ್ನು ನಿರ್ಮಿಸಲಾಗಿದೆ. ಅದು ಹೇಗಿದೆ ಅಂತೇಳಿ ತೋರಿಸ್ತೀನಿ ಬನ್ನಿ.
ಸ್ನೇಹಿತರೆ, ಈಗ ನೀವು ಇಲ್ಲಿ ನೋಡ್ತಾ ಇರುವ ಈ ರಥವ ಇತ್ತೀಚೆಗೆ ನಿರ್ಮಿಸಲಾದ ಕಣಿವೆ ಮಾರಮ್ಮ ದೇವಿಯ ರಥ. ಇದರಲ್ಲಿ ಗಣೇಶ ಮತ್ತು ಇನ್ನಿತರ ಅನೇಕ ದೇವತೆಗಳನ್ನು ಕೆತ್ತಲಾಗಿದೆ. ಎಷ್ಟು ಸುಂದರವಾಗಿ ಕಾಣ್ತಾ ಇದೆ ನೋಡಿ ಸ್ನೇಹಿತರೆ. ಹಾಗೆ ನೀವು ಮೇಲೆ ನೋಡಿದ್ರೆ ನಿಮ್ಗಿಲ್ಲೊಂದು ವಿಶೇಷ ಇದೆ. ಅದೇನಂದ್ರೆ ಈ ಚಿಹ್ನೆ, ಇದು ಗಂಡು ಬೇರುಂಡ ಚಿಹ್ನೆ ಸ್ನೇಹಿತರೆ. ಇದು ಮೈಸೂರು ಮಹಾರಾಜರ ರಾಜ ಲಾಂಛನ ಆಗಿತ್ತು ಸ್ನೇಹಿತರೆ. ಈ ಸುತ್ತಲೂ ಕೂಡ ಅನೇಕ ದೇವತೆಯರ ವಿಗ್ರಹಗಳನ್ನು ಕೆತ್ತಲಾಗಿದೆ. ಇದು ತುಂಬ ಸುಂದರವಾಗಿ ಕಾಣ್ತಾ ಇದೆ ಸ್ನೇಹಿತರೆ. ಈ ರಥ ಹಾಳಾಗಬಾರ್ದು ಅಂತ ಹೇಳಿ ಇದಕ್ಕೆ ಒಂದು ಮಂಟಪವನ್ನು ಕಟ್ಟಿಸಿ, ಅಂದರೆ ಇದಕ್ಕೊಂದು ರೀತಿಯ ಶೆಡ್ ರೀತಿಯಂತ ಕಟ್ಟಿಸಿ ಇದನ್ನು ಇಡಲಾಗಿದೆ. ಸ್ನೇಹಿತರೆ, ಕಡೆಯದಾಗಿ ಈ ದೇವಾಲಯ ಮತ್ತು ಡ್ಯಾಮ್ ಹೇಗೆ ಕಾಣುತ್ತೆ ಅಂತೇಳಿ ಒಮ್ಮೆ ಸುತ್ತಣ ನೋಟವನ್ನು ನೋಡೋಣ ಬನ್ನಿ. ಸ್ನೇಹಿತರೆ, ಈ ಪ್ರದೇಶದ ಇನ್ನೊಂದು ವಿಶೇಷ ಏನು ಅಂದರೆ, ಈಗ ನೀವು ಇಲ್ಲಿ ನೋಡ್ತಾ ಇರುವ ಈ ಆಲದ ಮರ ಅದೆಷ್ಟೋ ಜನರಿಗೆ ನೆರಳು ನೀಡುತ್ತಾ ಬರುತ್ತಿದೆ. ಸ್ನೇಹಿತರೆ, ಈಗ ನಾವು ಡ್ಯಾಮ್ನಿಂದ ನೀರು ಹೊರಗೆ ಹರಿಯುವ ಚಾನಲನ್ನು ನೋಡ್ತಾ ಇದ್ದೀವಿ. ಇದು ನೀರು ಇಲ್ಲದಾಗ ಹೇಗಿದೆ ಅಂತ ಈಗ ನೋಡಿದ್ರಲ್ಲ, ಈ ಚಾನಲ್ನಲ್ಲಿ ನೀರು ಬಿಟ್ಟಾಗ ಹೇಗಿರುತ್ತೆ ಅಂತ ತೋರಿಸ್ತೀನಿ ನೋಡಿ. ಸ್ನೇಹಿತರೆ, ಈಗ ನೀವು ಇಲ್ಲಿ ನೋಡ್ತಾ ಇರುವ ಈ ನೀರಿದೆಯಲ್ಲ, ಡ್ಯಾಮ್ನ ಮೇಲ್ಭಾಗದಿಂದ ನೀರು ಹೊರಗೆ ಬಿಟ್ಟಾಗ ಹರಿಯುತ್ತಿರುವ ನೀರಿದು. ಸ್ನೇಹಿತರೆ, ಈ ಡ್ಯಾಮ್ನ ಲೊಕೇಶನನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಹಾಗೂ ಇದು ಬೆಂಗಳೂರಿನಿಂದ 182 ಕಿಲೋಮೀಟರ್ ಮತ್ತು ಚಿತ್ರದುರ್ಗದಿಂದ 55 ಕಿಲೋಮೀಟರ್ ಹಾಗೂ ಹಿರಿಯೂರಿನಿಂದ 21 ಕಿಲೋಮೀಟರ್ ದೂರದಲ್ಲಿದೆ. ಸ್ನೇಹಿತರೆ, ಇವತ್ತಿನ ವಿಡಿಯೋ ನಿಮಗೆ ಹೇಗನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್.